अथ अष्टमो अध्यायः। अक्षर ब्रह्मयोगमो। अर्जुन उवाच किं तद्ब्रह्म किमध्यात्मं किं कर्म पुरुषोत्तम अधिभूतं च किं प्रोक्तमधिदैवं किमुच्यते अधीज्ञः कथं को उत्र देहे उस्मिन्मधुसूदन प्रयाणकाले च कथं अज्ञेयो उसि नियतात्मभिः। ಅಡ್ಡಗೆರೆ ಅಲ್ಪವಿರಾಮ ಅಲ್ಪವಿರಾಮ ಅಲ್ಪವಿರಾಮ. ಅರ್ಜುನುಡು ಹೇಳಿದನು, ಓ ಪರಮೇಶ್ವರ, ಬ್ರಹ್ಮನ್ ಪರಮ ಸತ್ಯಮು ಅಂದರೆ ಏನು, ಅಧ್ಯಾತ್ಮಮು ಆತ್ಮ ಅಂದರೆ ಏನು, ಮತ್ತು ಕರ್ಮ ಅಂದರೆ ಏನು, ಯಾವುದನ್ನು ಅಧಿಭೂತಮು ಎನ್ನುತ್ತಾರೆ ಮತ್ತು ಯಾರನಿ ಆದಿದೈವಮು ಎನ್ನುತ್ತಾರೆ, ಅಧಿಯಜ್ಞ ಎಂದರೆ ಯಾರು ಮತ್ತು ಆತನೇ ಅಧಿಯಜ್ಞಮು ದೇಹದಲ್ಲಿ ಎಟ್ಲಾ ಆದನು. ಓ ಕೃಷ್ಣ, ದೃಢವಾದ ಮನಸ್ಸಿನಿಂದ ಇರುವವರಿಗೆ ಮರಣದ ಸಮಯದಲ್ಲಿ ನೀನು ತಿಳಿಯುವುದು ಹೇಗೆ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಉಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗಃ ಕರ್ಮ ಸಂಜ್ಞಿತಃ. ಶ್ರೀ ಭಗವಾನ್ ನುಡಿದನು, ಸರ್ವೋನ್ನತವಾದ ನಾಶಮುಲೆಯ ತತ್ವಮುನೆ ಬ್ರಹ್ಮನು, ವ್ಯಕ್ತಿಯ ಆತ್ಮ ತತ್ವಮುನೆ ಅಧ್ಯಾತ್ಮ ಎನ್ನುತ್ತಾರೆ. ಪ್ರಾಣಗಳ ಭೌತಿಕ ತತ್ವಮುನಕು ಮತ್ತು ಅವುಗಳ ಅಭಿವೃದ್ಧಿಗೆ ಸಂಬಂಧಿಸಿದ ಕೆಲಸಗಳೇ ಕರ್ಮ ಅಥವಾ ಫಲಾಪೇಕ್ಷೆಯೊಂದಿಗೆ ಇರುವ ಕ್ರಮಗಳನ್ನು ಕರೆಯಲಾಗುತ್ತದೆ. ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ ಅಧೀಜ್ಞೋ ಹಮೇವಾತ್ರ ದೇಹೇ ದೇಹಭೃತಾಂ ವರ. ದೇಹಧಾರಿಗಳಲ್ಲಿ ಶ್ರೇಷ್ಠುಡವೈನ ಓ ಅರ್ಜುನ, ನಿರಂತರವಾಗಿ ಮಾರುತುನೇ ಇದ್ದರೆ ಈ ಭೌತಿಕ ಸೃಷ್ಟಿಯೇ ಅಧಿಭೂತ ಎನ್ನುತ್ತಾರೆ. ಸೃಷ್ಟಿಯಲ್ಲಿ ದೇವತಲ ಅಧಿಪತಿಗಿದ್ದರೆ ಭಗವಂತನಿ ವಿಶ್ವರೂಪಮುನೆ ಅಧಿದೈವಮು ಎನ್ನುತ್ತಾರೆ. ಸರ್ವಭೂತಮುಲ ಹೃದಯಮುಲಗಳಲ್ಲಿ ವಾಸಿಸುವೆ ನಾನು ಅಧಿಯಜ್ಞಮು ಅಂದರೆ ಸಮಸ್ತ ಯಜ್ಞಮುಗಳಿಗೆ ಪ್ರಭುವು ಎಂದು ಹೆಸರಿಸುತ್ತೇನೆ. ಅಂತಕಾಲೇ ಚ ಮಾಮೇವ ಸ್ಮರನ್ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಮರಣದ ಸಮಯದಲ್ಲಿ ನನ್ನನ್ನು ಸ್ಮರಿಸಿಕೊಂಡು ದೇಹವನ್ನು ಬಿಡಿಸಿದವನು ನನ್ನೇ ಸೇರಿಕೊಳ್ಳುತ್ತಾನೆ. ಈ ವಿಷಯದಲ್ಲಿ ಯಾವುದೇ ಅನುಮಾನಕ್ಕೆ ತಾವೂ ಇಲ್ಲ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವಭಾವಿತಃ. ಮೃತ್ಯುಕಾಲದಲ್ಲಿ ದೇಹವನ್ನು ಬಿಡಿಚಿಪೆಟ್ಟಾಗುವ ಸಮಯದಲ್ಲಿ ವ್ಯಕ್ತಿ ಯಾವುದನ್ನಾದರೂ ನೆನಪಿಸಿಕೊಳ್ಳುತ್ತಾನೋ, ಓ ಕುಂತಿ ಪುತ್ರುಡ, ಯಾವಾಗಲೋ ಅದೇ ಧ್ಯಾನದಲ್ಲಿ ಇರುವುದರಿಂದ ಆ ವ್ಯಕ್ತಿ ಅದೇ ಸ್ಥಿತಿಯನ್ನು ಪಡೆಯುತ್ತಾನೆ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುಧ್ಯೆ ಚ ಮಯ್ಯರ್ಪಿತಮನೋಬುದ್ಧಿರ್ಮಾಮೇವೈಷ್ಯಸ್ಯ ಸಂಶಯಂ. ಆದುದರಿಂದ ಸರ್ವಕಾಲಮುಲ ಎಂದು ನನ್ನನ್ನು ಸ್ಮರಿಸಿಕೊಂಡುನೆ ಉಂಡು ಮತ್ತು ನೀ ಕರ್ತವ್ಯವಾದ ಯುದ್ಧವನ್ನು ಕೂಡ ಮಾಡು. ನಿನ್ನ ಮನಸ್ಸಿನ ಬುದ್ಧಿ ನನಗೆ ಶರಣಾಗತಿ ಮಾಡಿ ಸಲ್ಲಿಸಿದಚೋ ನೀನು ಖಂಡಿತ ನನ್ನೇ ಪಡೆಯುವುದು, ಈ ವಿಷಯದಲ್ಲಿ ಸಂದೇಹವಿಲ್ಲ. ಅಭ್ಯಾಸಯೋಗಯುಕ್ತೇನ ಚೇತಸ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಅಭ್ಯಾಸಮುತೋ ಓ ಪಾರ್ಥ, ನಿರಂತರವಾಗಿ ಮನಸ್ಸಿನಿ ಏಟು ಪೋನೀಯಕ ಪರಮೇಶ್ವರನಾದ ನನ್ನನ್ನು ಸ್ಮರಿಸು ಎಂದೇ ನಿಮಗ್ನಂ ಮಾಡಿದರೆ ನೀನು ಖಂಡಿತವಾಗಿ ನನ್ನನ್ನು ಪಡೆಯಲವು. ಕವಿಂ ಪುರಾಣಮನುಶಾಸಿತಾರಮನೋರಣೀಯಂ ಸಮನುಸ್ಮರೇದ್ಯಃ ಸರ್ವಸ್ಯ ಧಾತಾರಮಚಿಂತ್ಯರೂಪಮಾದಿತ್ಯವರ್ಣಂ ತಮಸಃ ಪರಸ್ತಾತ್ ಪ್ರಯಾಣಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ಸ ತಂ ಪರಂ ಪುರುಷಮುಪೈತಿ ದಿವ್ಯಂ. ಅಡ್ಡಗೆರೆ ಅಲ್ಪವಿರಾಮ 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 ಅಲ್ಪವಿರಾಮ. ಭಗವಂತನು ಸರ್ವಜ್ಞನು, ಅತ್ಯಂತ ಪ್ರಾಚೀನನು, ಎಲ್ಲರನ್ನೀ ಶಾಸಿಸುವವನು, ಸೂಕ್ಷ್ಮಮಿಗಿಂತ ಸೂಕ್ಷ್ಮವಾದವನು, ಎಲ್ಲಂಗೂ ಆಧಾರವಾದವನು, ಓಹಖಂಡನಿ ದಿವ್ಯ ಸ್ವರೂಪಂ ಕಲಹನು. ಅವನು ಸೂರ್ಯನಿಗಿಂತ ತೇಜೋವಂತು ಮತ್ತು ಸಮಸ್ತ ಅಜ್ಞಾನಪು ಚೀಕಟ್ಲಕಿ ಅತೀತನು. ಯಾರೆಂದರೆ ಮರಣದ ಸಮಯದಲ್ಲಿ ಯೋಗಾಭ್ಯಾಸವು ಚೇತನದ ಅಚಂಚಲವಾದ ಮನಸ್ಸಿನೊಂದಿಗೆ ಪ್ರಾಣಮುಲನವನ್ನು ಕಾಣುವ ಮೂಲಕ ನಿಲ್ಲಿಸಿ ನಿಶ್ಚಲವಾಗಿ ದಿವ್ಯ ಮಂಗಳಂತರನ್ನು ಅತ್ಯಂತ ಭಕ್ತಿಯಿಂದ ಸ್ಮರಿಸುತ್ತಾರೆ.
ಅವರು ಖಂಡಿತವಾಗಿಯೂ ಆತನನ್ನು ಪಡೆಯುತ್ತಾರೆ. ಯದಕ್ಷರಂ ವೇದವಿದೋ ವದಂತಿ ವಿಸಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ವೇದ ಪಂಡಿತರು ಆತನನ್ನು ನಾಶಮು ಕ್ಷಯಮು ಚೆಂದನಿವನು ಎಂದು ಹೇಳುತ್ತಾರೆ. ಆತನಲ್ಲಿ ಪ್ರವೇಶಿಸಲು ಮಹೋನ್ನತ ಋಷಿಗಳು ಬ್ರಹ್ಮಚರ್ಯವನ್ನು ಪಾಟುತ್ತಾ ಪ್ರಾಪಂಚಿಕ ಭೋಗಗಳನ್ನು ತ್ಯಜಿಸುತ್ತಾರೆ. ಈಗ ಆ ಗುರಿಯ ಮಾರ್ಗವನ್ನು ಕ್ಲಪ್ತವಾಗಿ ವಿಶದಗೊಳಿಸುತ್ತೇನೆ. ಸರ್ವದ್ವಾರಾಣಿ ಸಂಯಮ್ಯ ಮನೋ ಹೃದಿ ನಿರುಧ್ಯ ಚ ಮೂರ್ಧ್ನ್ಯಾಧಾಯಾತ್ಮನಃ ಪ್ರಾಣಮಾಸ್ಥಿತೋ ಯೋಗಧಾರಣಾಂ. ದೇಹವು ಎಲ್ಲಾ ದ್ವಾರಗಳನ್ನು ನಿಯಂತ್ರಿಸಿ ಮನಸ್ಸಿನ ಹೃದಯ ಸ್ಥಾನವನ್ನು ಎಂದೇ ನಿಲ್ಲಿಸಿ ಪ್ರಾಣಮುಳುಗಳನ್ನು ಮೂರ್ಧ್ನ್ಯ ತಲಾ ಸ್ಥಾನಕ್ಕೆ ಲಾಗಿ ವ್ಯಕ್ತಿ ಏಕಾಗ್ರತತೋ ಯೋಗ ಧ್ಯಾನದಲ್ಲಿ ಸ್ಥಿತವಾಗಿದೆ. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಪರಮೇಶ್ವರಡಿನೈನ ನನ್ನನ್ನು ಸ್ಮರಿಸಿಕೊಂಡು ಓಂಕಾರವನ್ನು ಜಪುತ್ತಾ ದೇಹದಿಂದ ಹೋದ ವ್ಯಕ್ತಿ ಪರಮಗತಿಯನ್ನು ಪಡೆಯುತ್ತೇನೆ. ಅನನ್ಯಚೇತಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಸಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಓ ಪಾರ್ಥ, ಅನನ್ಯ ಚಿತ್ತಮುತೋ ನನ್ನೇ ಯಾವಾಗಲೂ ಸ್ಮರಿಸಿಕೊಂಡು ಇದ್ದರೆ ಯೋಗುಗಳಿಗೆ ನಾನು ಸುಲಭವಾಗಿ ದೊರಕುತ್ತಾನು, ಏಕೆಂದು ಅವರು ನಿರಂತರವಾಗಿ ನನ್ನ ಎಂದೇ ನಿಮಗಿಷ್ಟವಾಗುತ್ತಾರೆ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಸಾಸ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ನನ್ನನ್ನು ಪಡೆದ ಪಿದಪ ಮಹಾತ್ಮರಿಗೆ ಈ ದುಃಖಮೂಲ ನಿಲಯ ಮತ್ತು ತಾತ್ಕಾಲಿಕವಾಗಿ ಈ ಲೋಕದಲ್ಲಿ ಪುನರ್ಜನ್ಮ ಇರುವುದಿಲ್ಲ, ಏಕೆಂದರೆ ಅವರು ಸರ್ವೋತ್ಕೃಷ್ಟವಾದ ಪರಿಪೂರ್ಣತೆಯನ್ನು ಸಾಧಿಸಿದರು. ಆಬ್ರಹ್ಮಭುವನಾಲ್ಲೋಕಾಃ ಪುನರಾವರ್ತಿನೋ ರಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಬ್ರಹ್ಮಲೋಕ ಪರ್ಯಂತಮು ಈ ಭೌತಿಕ ಸೃಷ್ಟಿಯ ಲೋಕಗಳು ಎಲ್ಲದರಲ್ಲಿ ನೀನು ಪುನರ್ಜನ್ಮಕ್ಕೆ ಕಾಣುವೆವು ಓ ಅರ್ಜುನ. ಆದರೆ ನನ್ನ ಧಾಮಮುನಕು ಸೇರಿದ ಪಿದಪ ಓ ಕುಂತಿ ಪುತ್ರುಡ, ಇನ್ನು ಮರಲ ಪುನರ್ಜನ್ಮ ಇರುವುದಿಲ್ಲ. ಸಹಸ್ರಯುಗ ಪರ್ಯಂತಮಹರ್ಯದ್ ಬ್ರಹ್ಮನೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ತೇ ಹೋರಾತ್ರವಿದೋ ಜನಾಃ. 1000 ಚತುರ್ಯುಗಮು ಮಹಾಯುಗಮು ಲ ಕಾಲಮು ಬ್ರಹ್ಮ ದೇವರಿಗೆ ಒಂದು ದಿನ ಕಲ್ಪಮು ಆಗುತ್ತದೆ ಮತ್ತು ಆತನು ಒಂದು ರಾತ್ರಿ ಕೂಡ ಅಷ್ಟೇ ಸಮಯ ಇರುತ್ತದೆ. ಇದನ್ನು ಅರ್ಥ ಮಾಡಿಕೊಂಡ ವಿವೇಕವಂತರು ಪಗಲು ಮತ್ತು ರಾತ್ರಿಯ ಯಥಾರ್ಥವನ್ನು ಅರ್ಥೈಸಿಕೊಳ್ಳುವುದು. ಅವ್ಯಕ್ತಾದ್ ವ್ಯಕ್ತಯಃ ಸರ್ವಾಃ ಪ್ರಭವಂತ್ಯಃ ರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವ ವ್ಯಕ್ತ ಸಂಜ್ಞಕೆ. ಬ್ರಹ್ಮದ ಪಗಲುಗಳು ಪ್ರಾರಂಭವಾಗುವಾಗ ಸಮಸ್ತ ಪ್ರಾಣಗಳು ಅವ್ಯಕ್ತ ಮೂಲದಿಂದ ಉದ್ಭವವಾಗುತ್ತವೆ ಮತ್ತು ಅವರು ರಾತ್ರಿ ಇತ್ಯಾದಿ ಎಲ್ಲಾ ಜೀವಾತ್ಮಗಳು ತಮ್ಮ ಅವ್ಯಕ್ತ ರೂಪದಲ್ಲಿ ಲೀನಮೈ ನಾಶವಾಗುತ್ತವೆ. ಭೂತಗ್ರಾಮಃ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಸಃ ಪಾರ್ಥ ಪ್ರಭವತ್ಯಃ ರಾಗಮೇ. ಬ್ರಹ್ಮದ ಪಗಲುಗಳು ಪ್ರಾರಂಭವಾಗಿ ಸಮಸ್ತ ಜೀವರಾಶಿಗಳು ಪದವು ಹುಟ್ಟು ಹಾಕಿದೆ ಮತ್ತು ಬ್ರಹ್ಮರಾತ್ರಿ ಪ್ರಾರಂಭದಲ್ಲಿ ಅವು ಮತ್ತೆ ಲಯಮೈನ್ಯಾಗುತ್ತವೆ. ಮರಲ ಮರುಸಟಿ ಬ್ರಹ್ಮ ಪಗಲುಗಳು ಮೊದಲಾಗುತ್ತಿದ್ದಂತೆಯೇ ಅವನ ಪ್ರಯತ್ನ ಪೂರ್ವಕವಾಗಿಯೇ ವ್ಯಕ್ತವಾಗುತ್ತದೆ. ಪರಸ್ತಸ್ಮಾತ್ತು ಭಾವೋ ಉನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಃ ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಈ ವ್ಯಕ್ತಮಯವಾದ ಮತ್ತು ಅವ್ಯಕ್ತಮಯನ ಸೃಷ್ಟಿ ಕಂಡೆನು. ಅಲೌಕಿಕವಾದ ಮರಿಯೊಂದು ಸನಾತನವಾದ ಅವ್ಯಕ್ತ ಅಸ್ತಿತ್ವ ಕಲದು. ಉಳಿದಂತೆ ನಶಿಸಿ ಹೋದ ಆ ಲೋಕಮು ಮಾತ್ರ ನಿತ್ಯಮು ನಶಿಸದು. ಅವ್ಯಕ್ತೋ ಅಕ್ಷರ ಇತ್ಯುಕ್ತಸ್ತಮಾಹುಃ ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಆ ಅವ್ಯಕ್ತವಾದ ವಿಸ್ತಾರಮೇ ಸರ್ವೋನ್ನತ ಗುರಿ ಮತ್ತು ಅದನ್ನು ತಲುಪಿದ ನಂತರ ವ್ಯಕ್ತಿ ಈ ಲೌಕಿಕ ಮರ್ತ್ಯ ಲೋಕಕ್ಕೆ ಮರಳಿದ
ಅದು ನನ್ನ ಪರಂಧಾಮವು. ಪುರುಷಃ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಯಸ್ಯಾಂತಃ ಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಸರ್ವೋತ್ಕೃಷ್ಟ ಪರಮ ಪುರುಷುಡೇ ಎಲ್ಲಂತಿಗಿಂತಲೂ ಸರ್ವೋನ್ನತನು. ಆತನು ಸರ್ವ ವ್ಯಾಪ್ತಿ ಮತ್ತು ಸರ್ವ ಪ್ರಾಣಗಳು ಆತನು ಎಂದೇ ಸ್ಥಿತಮಾಯಿ ಇದ್ದಾನೆ. ಆತನು ಕೇವಲ ಭಕ್ತಿ ಚೇತನ ಮಾತ್ರ ತಿಳಿದುಕೊಳ್ಳುತ್ತಾನೆ. ಯತ್ರ ಕಾಲೇ ತ್ವನಾವೃತ್ತಿಮಾವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಅಗ್ನಿರ್ಜ್ಯೋತಿರಹಃ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ಭೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿರ್ಯೋಗಿ ಪ್ರಾಪ್ಯ ನಿವರ್ತತೆ. ಶುಕ್ಲಕೃಷ್ಣೇ ಗತಿ ಹೇತೆ ಜಗತಃ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿಮನ್ಯಯಾ ವರ್ತತೆ ಪುನಃ. ಅಡ್ಡಗೆರೆ ಅಲ್ಪವಿರಾಮ 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 ಅಲ್ಪವಿರಾಮ. ಈ ಲೋಕಂ ಹೋಗುವುದಕ್ಕೆ ಇರುವ ವಿವಿಧ ವಿಧದ ಮಾರ್ಗಗಳನ್ನು ನಾನು ಈಗ ನಿನಗೆ ವಿವರಿಸಿದ್ದೇನೆ. ಓ ಭರತ ವಂಶೀಯರಲ್ಲಿ ಶ್ರೇಷ್ಠುಡ, ಮತ್ತೆ ಒಂದೊಂದು ಮೋಕ್ಷಮುನಕಕ್ಕೆ ಹುಟ್ಟಿಕೊಂಡಿದೆ. ಸರ್ವೋನ್ನತ ಬ್ರಹ್ಮನ ಬಗ್ಗೆ ತಿಳಿದುಕೊಳ್ಳಿ. ಉತ್ತರಾಯಣ 6 ತಿಂಗಳ ಅವಧಿಯಲ್ಲಿ ಶುಕ್ಲ ಪಕ್ಷದಲ್ಲಿ ಪಗಟಿ ಪೂಟ ಈ ಲೋಕವನ್ನು ಬಿಟ್ಟು ಹೋದವರು ಪರಮ ಪದವನ್ನು ಸೇರುತ್ತಾರೆ. ವೈದಿಕ ಕರ್ಮಕಾಂಡಲನಿ ಆಚರಿಸುವವರು ದಕ್ಷಿಣಾಯನ 6 ಮಾಸಗಳಲ್ಲಿ ಕೃಷ್ಣ ಪಕ್ಷದಲ್ಲಿ ಧೂಮ್ರ ಕಾಲದಲ್ಲಿ ರಾತ್ರಿಪೂಟ ಈ ಲೋಕವನ್ನು ಬಿಡಿಸಿ ಹೋದವರು ಸ್ವರ್ಗಾದಿ ಲೋಕಗಳನ್ನು ಪಡೆಯುತ್ತಾರೆ. ಸ್ವರ್ಗ ಸುಖವನ್ನು ಅನುಭವಿಸಿದ ನಂತರ ಮತ್ತೆ ಈ ಭೂಲೋಕಕ್ಕೆ ಬರುತ್ತಾರೆ. ಈ 2 ಪ್ರಕಾಶಮಾನವಾದ ಮತ್ತು ಕತ್ತಲೆ ಮಾರ್ಗಗಳು ಈ ಲೋಕದಲ್ಲಿ ಯಾವಾಗಲೂ ಇರುತ್ತವೆ. ತೇಜೋಭರಿತ ಮಾರ್ಗವು ಮೋಕ್ಷಕ್ಕೆ ಮತ್ತು ಕತ್ತಲ ಮಾರ್ಗವು ಪುನರ್ಜನ್ಮಕ್ಕೆ ದಾರಿಯಾಗುತ್ತದೆ. ನೈತೆ ಶ್ರುತಿ ಪಾರ್ಥ ಜಾನನ್ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ಈ 2 ಮಾರ್ಗಗಳ ರಹಸ್ಯ ತಿಳಿದ ಯೋಗಗಳು. ಓ ಪಾರ್ಥ, ಎನ್ನಿಗೂ ಮೋಹಮುನಕು ಗುರಿ ಕಾರು. ಆದುದರಿಂದ ಸರ್ವದಾ ಅನ್ನ ಸಮಯಗಳಲ್ಲಿ ಯೋಗದಲ್ಲಿ ಸ್ಥಿತುವೈ ಭಗವಂತನಿತೋ ಏಕಮೈ ಇರುತ್ತದೆ. ವೇದೇಷು ಯಜ್ಞೇಷು ತಪಃಸು ಚೈವ ದಾನೇಷು ಯತ್ಪುಣ್ಯಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಈ ರಹಸ್ಯ ತಿಳಿದಿರುವ ಯೋಗಗಳು ವೈದಿಕ ಕರ್ಮಕಾಂಡದ ಆಚರಣೆ, ವೇದಾಧ್ಯಯನಮು, ಯಜ್ಞಮುದ್ರೆಗಳನ್ನು ಆಚರಿಸುವುದು, ತಪಸ್ಸು ಮಾಡು ಮತ್ತು ದಾನಧರ್ಮಗಳನ್ನು ಮಾಡು. ವೀಟನ್ನಿಟಿ ಪುಣ್ಯ ಫಲಮೂಲಗಳಿಗಿಂತಲೂ ಹೆಚ್ಚಿನ ಫಲವನ್ನು ಪಡೆಯುತ್ತಾರೆ. ಇಂತಹ ಯೋಗಗಳು ಪರಮ ಪದವನ್ನು ಪಡೆದರು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಅಕ್ಷರ ಬ್ರಹ್ಮಯೋಗೋ ನಾಮಾಷ್ಟಮೋ ಅಧ್ಯಾಯಃ. 8ನೇ ಅಧ್ಯಾಯ ಮುಕ್ತಾಯ.